ನೀವೆಲ್ಲ ತಿಳ್ಕೊಂಡಿದ್ದೀರಾ ಆಗಲೇ, ಅದ್ರ ಏನು ಹೊಸದೇನಲ್ಲ. ಬಟ್ ಅವರಿಂದ ಕೇಳಿದ್ದು ಬಹಳ ಮುಖ್ಯವಾಯಿತು ನಮಗೆ. ಏನಪ್ಪ ಅಂತಂದರೆ, ಅರ್ಧ ಗಂಟೆಯಲ್ಲಿ ತುಂಬ ಮಳೆ ಬರುತ್ತೆ ಇಲ್ಲಿ. ನೀವು ಹೇಳಿದ್ರಿ 4000 ಮಿಲಿಮೀಟರ್ಷ್ಟು ಅದ್ರ ಮೇಲೆ ಮಳೆ ಬರುತ್ತೆ ಅಂತ. ಹಾಫ್ ಅನ್ ಅವರಲ್ಲಿ ಡಿಸಪಿಯರ್ ಆಗಿಬಿಡುತ್ತೆ. ಇದೇ ಮುಖ್ಯ ಪ್ರಶ್ನೆ ಇವಾಗ. ಅದು ಹೇಗೆ ಡಿಸಪಿಯರ್ ಆಗ್ತಾ ಇದೆ? ಎಲ್ಲದೂ ಫಸ್ಟ್ ಆರ್ಡರ್ ಸ್ಟ್ರೀಮ್, ಸೆಕೆಂಡ್ ಆರ್ಡರ್ ಸ್ಟ್ರೀಮ್ಸ್, ಥರ್ಡ್ ಆರ್ಡರ್ ಸ್ಟ್ರೀಮ್ ರಿವರ್ಸ್ ಹೋಗ್ಬಿಟ್ಟು ಎಲ್ಲ ಸಮುದ್ರಕ್ಕೆ ತಲುಪಿಬಿಡ್ತಾ ಇದೆಯಾ? ಎಷ್ಟು ಇನ್ಫಿಲ್ಟರ್ ಆಗ್ತಾ ಇದೆ ಕೆಳಗಡೆಗೆ ಅದು ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇವತ್ತು ಆಮೇಲೆ ನಮ್ಮ ಮ್ಯಾಪ್ಗಳೆಲ್ಲ ನಾವು ತಯಾರು ಮಾಡ್ಕೊಂಡ್ಬಿಟ್ಟಿದ್ವಿ, ಡ್ರೈನೇಜ್ ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಮ ಇವಾಗ ತೋರಿಸಿದಾಗೆ ಅದನ್ನು ದಿವಾಕರ್ ಅವರು, ಅಲ್ಲಿ ಗ್ರಾನೈಟ್ಸ್ ಇದೆ, ಇಲ್ಲಿ ವಾಲ್ಕ್ಯಾನಿಕ್ ರಾಕ್ಸ್ ಇದೆ, ಇಲ್ಲಿ ಲ್ಯಾಟ್ರೈಟ್ಸ್ ಇದೆ, ಇಲ್ಲಿ ಸ್ಯಾಂಡ್ ಡ್ಯೂನ್ಸ್ ಇದೆ, ಸ್ಯಾಂಡ್ ಬೀಚ್ ಸೈಡ್ಸ್ ಇದೆ ಅಂತೆಲ್ಲ ತೋರಿಸಿದ್ದಾರೆ. ಮುಖ್ಯವಾಗಿ ಆಗಬೇಕಾದ್ದು ನಮ್ಮ ಈ ಪ್ಲಾನಿಂಗ್ ವಿಚಾರದಲ್ಲಿ ಗ್ರೌಂಡ್ ಟ್ರೂತ್ನ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಒಂದು ಎನ್ ಆರ್ಮಿ ಆಫ್ ಜಿಯಾಲಜಿಸ್ಟ್ ಬೇಕಾಗ್ತದೆ. ಎನ್ ಆರ್ಮಿ ಅಂತಂದರೆ ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಾಗಿ ನಾವು ಹೇಳ್ತಾ ಇದ್ದೇವೆ. ಎಷ್ಟು ಜನ ಬೇಕಾಗ್ತಾರೆ? ಸುಮಾರು ಒಂದು 25 ಜನ ಜಿಯಾಲಜಿಸ್ಟ್ಗಳು ಬೇಕಾಗ್ತಾರೆ. ಜೊತೆಗೆ ಅವರ ಸಹೋದ್ಯೋಗಿಗಳು. ಇದನ್ನು ಗ್ರೌಂಡ್ ಟ್ರೂತ್ನ ನಾವು ಎಕ್ಸಾಮಿನ್ ಮಾಡಬೇಕು. ನಿಜವಾಗ್ಲೂ ಅದು ಎಲ್ಲವೂ ಗ್ರಾನೈಟೇನಾ, ಎಲ್ಲವೂ ವಾಲ್ಕ್ಯಾನಿಕ್ ರಾಕೇನಾ, ಎಲ್ಲ ಕಡೆನೂ ಲ್ಯಾಟ್ರೈಟ್ ಇದೆಯಾ? ಲ್ಯಾಟ್ರೈಟ್ ಮ್ಯಾಪ್ಸ್ ಎಲ್ಲ ಇದೆ ಇವಾಗ. ಎಲ್ಲೆಲ್ಲಿ ಮುಖ್ಯವಾಗಿ ಯಾರಿದೆ ಅದು ನೋಡ್ಬೋದು. ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದಾಗ 500 ಮೀಟರ್ ಲೆವೆಲಲ್ಲಿ, ಮತ್ತೆ ಅರೌಂಡ್ 150 ಮೀಟರ್ ಲೆವೆಲ್, ಅಗೇನ್ ವಿ ಕೇಮ್ ಡೌನ್ ಟು 60 ಮೀಟರ್ ಲೆವೆಲ್, 30 ಮೀಟರ್ ಲೆವೆಲ್. ಈ 4 ಜಿಯೋಮಾರ್ಫಿಕ್ ಲೆವೆಲ್ಸಲ್ಲಿ ನಿನ್ನೆ ನಾವು ಅಬ್ಸರ್ವೇಷನ್ಸ್ ಎಲ್ಲ ಮಾಡೋದು. ಬಹಳ ಮುಖ್ಯವಾಗಿ ಗೊತ್ತಾಗಿದ್ದೇನು ಅಂದರೆ, ಲ್ಯಾಟ್ರೈಟ್ ಇರೋದು ಎಸೆನ್ಷಿಯಲಿ ಪ್ಲೇಟುಗಳಲ್ಲಿ. ಲ್ಯಾಟ್ರೈಟ್ ಮೇಲೆ ಮಳೆ ಬಂದಾಗ ಯಾವಾಗಲೂ ನಮಗೆ ತಿಳಿದ ಹಾಗೆ ನೀರು ಒಳಗಡೆ ಹೋಗುತ್ತೆ. ಯಾಕಂದರೆ ಇಟ್ಸ್ ಎ ಪೋರಸ್ ಮೀಡಿಯಾ, ಅಲ್ಲಿ ಟ್ಯೂಬ್ಸ್ ಎಲ್ಲ ಇರುತ್ತೆ, ವರ್ಮಿಕ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಟ್ ಅಲೌಸ್ ವಾಟರ್ ಟು ಫ್ಲೋ ಡೌನ್. ನೆಕ್ಸ್ಟ್ ಲೆವೆಲ್ ರಾಕ್ಸ್ ಎಲ್ಲ ಡೀಪಾಗಿ ವೆದರ್ ಆಗಿದೆ. ನಾವು ನಿನ್ನೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಆ ಕಡೆ ಬರುವಾಗ ಅಲ್ಲಿ ಎಷ್ಟು ವೆದರಿಂಗ್ ಆಗಿದೆ. ಮತ್ತು ಇಲ್ಲೂ ಮಣಿಪಾಲಲ್ಲಿ ನೋಡಿದ್ವಿ ನಾವು. ವೆದರಿಂಗ್ ಎಷ್ಟಾಗಿದೆ ಅಂತಂದರೆ 30 ಮೀಟರ್ಸ್ ಮೇಲಿದೆ. ಅಪ್ ಟು ಇಟ್ ಮೇ ಗೋ ಅಪ್ ಟು 50 ಮೀಟರ್ಸ್. ಆ್ಯಕ್ಚುಯಲ್ ಆಬ್ಸರ್ವೇಷನ್ 30 ಮೀಟರ್ಸ್. ಅಂದರೆ ಏನಾಗಿದೆ, ರಾಕು ಎಲ್ಲ ಕಡೆಯೂ ರಾಕ್ ಇಲ್ಲ ಇಲ್ಲಿ. ನನ್ನ ಅಂದಾಜು ಪ್ರಕಾರ 60% ಆಫ್ ದಿ ರಾಕ್ ಇಸ್ ಆಲ್ ಕಂಪ್ಲೀಟ್ಲಿ ವೆದರ್ಡ್, ಡೀಪ್ಲಿ ವೆದರ್ಡ್ ರಾಕ್ಸ್. ಸೊ ಅದ್ರಲ್ಲಿ ಏನಾಗಿದೆ, ಡೀಪ್ಲಿ ವೆದರ್ಡ್ ರಾಕ್ ಅಂತಂದರೆ ಇಟ್ ಬಿಕಮ್ಸ್ ಕ್ಲೇ. ಕ್ಲೇ ಆದಾಗ ಏನಾಗುತ್ತೆ, ಇಂಪರ್ವಿಯಸ್ ಆಗುತ್ತೆ. ಇಟ್ ವಿಲ್ ನಾಟ್ ಅಲೌ ವಾಟರ್ ಟು ಪರ್ಕೊಲೇಟ್. ಇಟ್ ಹ್ಯಾಸ್ ಅಲೌಡ್ ವಾಟರ್ ಟು ಪರ್ಕೊಲೇಟ್, ದಟ್ಸ್ ವೈ ಇಟ್ ಹ್ಯಾಸ್ ಬಿಕಮ್ ಕ್ಲೇ. ಅದು ಹಾರ್ಡ್ ರಾಕಿಗೆ ತಲುಪಿದ ಮೇಲೆ ಅದು ಹಿಂದೆ ಇದೆಲ್ಲ ಲ್ಯಾಕ್ಸ್ ಆಫ್ ಇಯರ್ಸಿಂದ ಆಗಿರೋದು. ಲ್ಯಾಕ್ಸ್ ಆಫ್ ಇಯರ್ಸಿಂದ ಆಗಿ ಡೀಪ್ ವೆದರಿಂಗೆಲ್ಲ ಆಗಿ ಗ್ರೌಂಡ್ ವಾಟರ್ಗೆ ಹೋಗಿದೆ. ಅದು ಗ್ರೌಂಡ್ ವಾಟರ್ ಇದ್ದೇ ಇದೆ, ಇಲ್ಲ ಅಂತಲ್ಲ, ಬಟ್ ಅಟ್ ಎ ಡೀಪರ್ ಸೋರ್ಸ್. ಸೊ ಆ ಡಿಫ್ರೆಂಟ್ ಲೆವೆಲ್ಸಲ್ಲಿ ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್. ಅಟ್ 900 ಮೀಟರ್ಸ್ ಇಟ್ಸ್ ಅಬೌಟ್ 30 ಮೀಟರ್ಸ್ ಟು 200 ಮೀಟರ್ಸ್ ಅಂದರೆ ಇಲ್ಲೂ ಅದೇ ಲೆವೆಲಲ್ಲೇ ಇರುತ್ತೆ, ಬೇರೆ ವ್ಯತ್ಯಾಸ ಇರೋದಿಲ್ಲ. ಆದರೆ ಇವಾಗ ಕರೆಂಟ್ ಸಿಚುವೇಷನಲ್ಲಿ ಅದು ಇನ್ಫಿಲ್ಟ್ರೇಷನ್ ಆಗ್ತಾ ಇದೆಯಾ ಇಲ್ವಾ, ಅದು ಭಾಳ ಮುಖ್ಯ. ಡಿಫ್ರೆಂಟ್ ಟೋಪೋಗ್ರಫಿಕ್ ಲೆವೆಲ್ಸ್ನ ಹೇಳೋದು. ಸೊ ಆದ್ದರಿಂದ ಅದನ್ನು ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರಲ್ ಜಿಯಾಲಜಿಕಲ್ ಮ್ಯಾಪಿಂಗ್ ಅಂತ ಮಾಡಿ, ಎಲ್ಲಿ ರಾಕ್ಸ್ ಕ್ಯಾನ್ ಅಲೋ ವಾಟರ್ ಟು ಇನ್ಫಿಲ್ಟ್ರೇಟ್, ಅದನ್ನು ಮುಖ್ಯವಾಗಿ ಮಾಡಬೇಕಾಗಿದೆ. ಮಾಡಿದ ಮೇಲೆ ಅದಕ್ಕೆ ಯಾವ ರೀತಿ ಮಾಡ್ಬೋದು? ನಮಗೆ ಆಗಲೇ ಕಾಂಟೂರ್ ಪ್ಯಾರಲ್ ಆಗಿ, ಹಿಲ್ ರೇಂಜಸ್ಗೆ ಪ್ಯಾರಲ್ ಆಗಿ ಏನಾದರೂ ಒಂದು ಡಿಸ್ಟರ್ಬ್ ಮಾಡಿದರೆ ಫಿನಿಶ್. ಕೂರ್ಗ್ ಆಗಲೇ ನಮಗೆ ನಮ್ಮ ಮುಂದೆ ಉದಾಹರಣೆ ಇದೆ, ಏನಾಯಿತು ಕೂರ್ಗ್ನಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಈ ಮೌಂಟನ್ ರೀಜನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗಬೇಕು. ದಿಸ್ ಇಸ್ ದ ಮೌಂಟನ್ ರೇಂಜ್, ಮೌಂಟನ್ ರೇಂಜ್. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಲ್ಲ ಡ್ರೈನೇಜ್ ಪ್ಯಾಟರ್ನ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಇದನ್ನೆಲ್ಲ ನಾವು ನೆನ್ನೆ ಬ್ರೈನ್ ಸ್ಟಾರ್ಮಿಂಗ್ನಲ್ಲಿ ಅಲ್ಲಲ್ಲೇ ನಿಂತ್ಕೊಂಡು ನಮ್ಮ ಎಂಟೈರ್ ಟೀಮ್ ನಾವು ಡಿಸ್ಕಸ್ ಮಾಡ್ಕೊಂಡು ಬಂದಿರೋದು ನಾನು ತಿಳಿಸ್ತಾ ಇದ್ದೀನಿ ನಮಗೆ. ಸೊ ಅಲ್ಲಿ ಬಂದಾಗ ಕೆಲವು ಕಡೆ ಏನಾಗಿದೆ, ಅಲ್ಲಿ ಇವನ್ ಅಟ್ 700 ಮೀಟರ್ ಲೆವೆಲಲ್ಲೂ ಪ್ಯಾಡಿ ಫೀಲ್ಡ್ಸ್ ಮಾಡಿದ್ದಾರೆ, ಚಿಕ್ಕದಾಗಿ ಅಗಲಕ್ಕೆ. ಅಲ್ಲಿ ಬರ್ತಾ 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 ದೊಡ್ಡದಾಗುತ್ತೆ ಆ ಪ್ಯಾಡಿ ಫೀಲ್ಡ್ಸ್ ಎಲ್ಲ. ಆ ಜಾಗದಲ್ಲಿ ಏನಾಗಿದೆ, ಹಾರ್ಸಾಂಟಲ್ ಆಗಿ ಬರುತ್ತೆ, ಮತ್ತೆ ಸ್ಟೀಪ್ ಸ್ಲೋಪ್ ಆಗುತ್ತೆ, ಮತ್ತೆ ಹಾರ್ಸಾಂಟಲ್ ಆಗುತ್ತೆ. ಅಂತಹ ಜಾಗದಲ್ಲಿ ನಾವು ಪಾಂಡ್ಸ್ನ ಕ್ರಿಯೇಟ್ ಮಾಡಿ ವಾಟರ್ ಇನ್ಫಿಲ್ಟ್ರೇಷನ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ, ಅಲ್ಲಿ ರಾಕ್ಸ್ ಇದೆಯಾ ಅಥವಾ ಡೀಪ್ ವೆದರಿಂಗ್ ಆಗಿದೆಯಾ, ಇವನ್ನೆಲ್ಲ ಸ್ಟಡಿ ಮಾಡಿ ಗ್ರೌಂಡ್ ಟ್ರೂತ್ ಡಾಕ್ಯುಮೆಂಟೇಷನ್ ಮೊದಲನೇದಾಗಿ ಮಾಡಬೇಕಾಗಿ ಬರುತ್ತೆ. ಸೊ ದಟ್ ವಿಲ್ ಬಿ ದಿ ಬಿಗಿನಿಂಗ್ ಆಫ್ ಅವರ್ ಪ್ಲಾನಿಂಗ್ ಅಂತ ಅನ್ನಿಸ್ತಾ ಇದೆ.
ಈ ಎರಡು ಮಾತುಗಳು ಹೇಳಿ